ನಮಸ್ಕಾರ ವೀಕ್ಷಕರೇ, ಶ್ರೀ ಡಿವೈ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಕೋಟೆಕಲ್ ಶ್ರೀ ಹೊಳೆ ಹುಚ್ಚೇಶ್ವರ ಜಾತ್ರೆ ಫೆಬ್ರವರಿ 6ರಂದು ಜರುಗಲಿದೆ. ಗುಳಗಗುಡ್ಡ ಸಮೀಪ ಕೋಟೆಕಲ್ ಗ್ರಾಮದ ಶ್ರೀ ಹೊಳೆ ಹುಚ್ಚೇಶ್ವರ ಸಂಸ್ಥಾನ ಮಠ ಕೋಟೆಕಲ್ ಹೊಳೆ ಹುಚ್ಚೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ನಿನ್ನೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಫೆಬ್ರವರಿ 6ರಂದು ಕಾರ್ತಿಕ ಇಳಿಸುವ, 7ರಂದು ಮಹಾರಥೋತ್ಸವ, 8ರಂದು ಅಗ್ನಿ ಪ್ರವೇಶ, 9ರಂದು ಸಂಗೀತೋತ್ಸವ, 10ಕ್ಕೆ ಕಳಸ ಇಳಿಸುವ ಕಾರ್ಯಕ್ರಮ ನಡೆಯಲಿದೆ. ಜಾತ್ರೆ ಜರುಗಲಿದೆ ಎಂದು ನಿರ್ಧರಿಸಲಾಗಿದೆ. ಜಾತ್ರಾ ವಿಶೇಷ ಕಾರ್ಯಕ್ರಮಗಳನ್ನು 5 ದಿನಗಳ 5 ತರನಾದ ಕಾರ್ಯಕ್ರಮಗಳನ್ನು ನಡೆಸಬೇಕು ಎಂದು ನಿರ್ಧರಿಸಲಾಗಿದೆ. ದೀಪೋತ್ಸವ ಕಾರ್ಯಕ್ರಮ, ಮಹಾರಥೋತ್ಸವದ ಕಳಸದ ಮೆರವಣಿಗೆ, ಗುಳಗಗುಡ್ಡ ಪಟ್ಟಣದ ಹೆಗ್ಡೆ ಅವರ ಮನೆಯಿಂದ ಕಳಸದ ಮೆರವಣಿಗೆ, ಮೊದಲಿನಿಂದಲೇ ಭವ್ಯವಾದ ಡೊಳ್ಳು, ಜಾನ್ಸ್, ಅನೇಕ ಕಲಾತಂಡಗಳಿಂದಲೇ ಮೆರವಣಿಗೆ ನೆರವೇರಿಸಲಾಗುವುದು. ಅಗ್ನಿ ಪ್ರವೇಶ, ಜಂಗಿ ಕುಸ್ತಿ, ಮರುದಿನ ಸಂಗೀತೋತ್ಸವ ಹಾಗೂ ಗ್ರಾಮದ ನೌಕರರಿಗೆ, ಸೇವೆಯಿಂದ ನಿವೃತ್ತಿಯಾದ ನೌಕರರಿಗೆ, ಕಲಾವಿದರಿಗೆ ಗೌರವಿಸಲಾಗುವುದು. ಕಳಸ ಇಳಿಸುವ ಕಾರ್ಯಕ್ರಮದ ದಿನದಂದು ವಿಶೇಷ ಊರಿನ ಹುಚ್ಚೇಶ್ವರ ನಾಟಕ ಸಂಘ ಹಾಗೂ ಮಾರುತೇಶ್ವರ ನಾಟಕ ಸಂಘದಿಂದಲೇ 2 ನಾಟಕ ಪ್ರದರ್ಶನ ಜರುಗಲಿದ್ದು, ಜಾತ್ರೆಗೆ ಬಂದ ಭಕ್ತರಿಗೆ ವಿಶೇಷ ಪ್ರಸಾದ ಜರುಗಲಿದೆ. ಜಾತ್ರೆ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿರುವ ಹೊಳೆ ಹುಚ್ಚೇಶ್ವರ ಮಹಾಸ್ವಾಮಿಗಳು ಮಾತನಾಡಿ, ಎಲ್ಲರ ಸಲಹೆ ಸಹಕಾರ ನೀಡಿ ತನುಮನದಿಂದ ಎಲ್ಲರೂ ಒಗ್ಗಟ್ಟಾಗಿ ಜಾತ್ರೆ ಯಶಸ್ವಿ ಮಾಡಬೇಕು ಎಂದು ಹೇಳಿದ್ರು. ಸಭೆಯಲ್ಲಿ ಹನುಮಂತ ಮಾವಿನ ಮರದ ಮಾತನಾಡಿದ್ರು. ಪ್ರತಿ ವರ್ಷಕ್ಕಿಂತಲೂ ಈ ವರ್ಷದ ನಮ್ಮೂರ ಜಾತ್ರೆ ವಿಭಿನ್ನವಾಗಿ ಜಾತ್ರೆ ಆಚರಿಸೋಣ. ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ತನುಮನದಿಂದ ಸಹಕಾರ ನೀಡಿ ಜಾತ್ರೆ ಯಶಸ್ವಿಯಾಗಿಸೋಣ ಅಂತ ಹೇಳಿದ್ರು. ಪೂರ್ವಭಾವಿ ಸಭೆಯಲ್ಲಿ ಉಪಸ್ಥಿತರಿರುವ ಗ್ರಾಮದ ಸದ್ಭಕ್ತರು ಶಾಂತೂರಯ್ಯ ಹುಚ್ಚೇಶ್ವರ ಮಠ, ಹಣಮಂತ ಮಾವಿನ ಮರದ, ಯಲ್ಗುರ್ದಪ್ಪ ತೋಗಲಂಗಿ, ಹುಚ್ಚಪ್ಪ ಕಡಪಟ್ಟಿ, ಹುಚ್ಚಪ್ಪ ಮೆಟ್ಟಿ, ಮೈಲಾರಿ ಆಳೂರು, ಗುಂಡಪ್ಪ ಕೋಟಿ, ಹನುಮಂತ ಕಡ್ಲಿಮಟ್ಟಿ, ಹುಚ್ಚೇಶ್ ಕಂಪರ್, ಕಲ್ಲಪ್ಪ ಗೌಡರ್, ಮಲ್ಲಿಕಾರ್ಜುನ್ ಆಲೂರು ಊರಿನ ಪ್ರಮುಖರು ಪಾಲ್ಗೊಂಡಿದ್ದರು. ಕಾರ್ತಿಕೋತ್ಸವವನ್ನು ಬೇಕಾದ್ರೆ ಮಾಡಕ್ಕೆ ಅವತ್ತು ಗುರುವಾರ ದಿವಸ ಮಾಡಬಹುದು. ಅವ್ರದ್ದೇನು ಇರ್ತದೆ ಮತ್ತೇನಾದ್ರೂ ಕೂಡ ನಾವು ಮಾಡೋದಾದ್ರೆ ಅದರಲ್ಲಿ ಏನಾದರೂ ಇದ್ದೇ ಇರ್ತದೆ. ಶನಿವಾರ ಅಗ್ಗಿ ಇರ್ತದೆ, ನಾಟಕವನ್ನು ಮತ್ತೆ ಗುರುವಾರ ಕಾರ್ಯಕ್ರಮ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಏನಾದರೂ ಕೂಡ ಕಾರ್ತಿಕೋತ್ಸವ ಕಾರ್ಯಕ್ರಮದ ರೀತಿಯಲ್ಲಿ ಏನಾದರೂ ಹೊಸತನವನ್ನು ಮಾಡಲಿಕ್ಕೆ, ಯಾಕಂದ್ರೆ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ತಿಕವನ್ನು ಹಲವಾರು ಜನ. ವರದಿ ಗುಂಡಪ್ಪ ಕೋಟಿ. ಇದಾಗಿತ್ತು ಇವತ್ತಿನ ಶ್ರೀ ಡಿವೈ ನ್ಯೂಸ್ ಮುದೋಳ್. ನಮಸ್ತೆ.